ಕಾರವಾರದಲ್ಲಿ ಕಂದಾಯ ಇಲಾಖೆಯ ಮಹಾ ಹಗರಣವೊಂದು ಬಯಲಿಗೆ ಬಂದಿದೆ. ಹಣದ ಆಮಿಷಕ್ಕೆ ಒಳಗಾದ ಅಧಿಕಾರಿಗಳು ಕಾನೂನುಬದ್ಧ ದಾಖಲೆಗಳಿಲ್ಲದಿದ್ದರೂ ಫೋರ್ಜರಿ ವಂಶವೃಕ್ಷದ ಆಧಾರದ ಮೇಲೆ ಎಕರೆಗಟ್ಟಲೆ ಜಮೀನನ್ನು ಅಕ್ರಮವಾಗಿ ಖಾತೆ ವರ್ಗಾವಣೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬಿಜೆಪಿ ಮುಖಂಡರಾದ ಗೌಡೇಟಿ ಪ್ರಭಾಕರ್ ಅವರು ದಾಖಲೆ ಸಮೇತ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಭೂ ಮಾಫಿಯಾ ಅಟ್ಟಹಾಸ ಮೆರೆಯುತ್ತಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿ ಕಬಳಿಕೆಗೆ ಸಾಥ್ ನೀಡಿದ್ದಾರೆ. ಕನಕಪುರ ಸರ್ವೆ ನಂಬರ್ 152 ಬ್ರಹ್ಮದಾಯ ಸುಬ್ಬಶಾಸ್ತ್ರಿ ಹೆಸರಿನಲ್ಲಿದ್ದ ಜಮೀನು ಅಕ್ರಮವಾಗಿ ಇಂದ್ರಮ್ಮ ಎಂಬುವವರ ಪಾಲು. ಗೌಡೇಟಿ ಸರ್ವೆ ನಂಬರ್ 78 ಸೂರ್ಯನಾರಾಯಣ ಶಾಸ್ತ್ರಿ ಹೆಸರಿನಲ್ಲಿದ್ದ 1 ಎಕರೆ 15 ಗುಂಟೆ ಜಮೀನು ಕೂಡ ಅದೇ ವ್ಯಕ್ತಿ ಹೆಸರಿಗೆ ವರ್ಗಾವಣೆ. ಕನಕಪುರ ಸರ್ವೆ ನಂಬರ್ 11/1 ನರಸಿಂಹಮೂರ್ತಿ ಹೆಸರಿನ 4 ಎಕರೆ ಜಮೀನನ್ನು ಪಂಚಾಂಗ ಶಂಕರನಾರಾಯಣ ಶಾಸ್ತ್ರಿ ಮತ್ತು ಇಂದ್ರಮ್ಮ ಎಂಬುವವರಿಗೆ ಜಂಟಿಯಾಗಿ ಪಾವತಿ ಖಾತೆ ಮಾಡಲಾಗಿದೆ. ಈ 3 ಪ್ರಕರಣಗಳಲ್ಲಿ ಅಧಿಕಾರಿಗಳು ಸ್ಥಳೀಯ ದಾಖಲೆ ನೋಡುವ ಬದಲು ಆಂಧ್ರಪ್ರದೇಶದ ವಂಶವೃಕ್ಷವನ್ನು ಆಧಾರವಾಗಿಟ್ಟುಕೊಂಡು ಅಕ್ರಮ ಎಸಗಿದ್ದಾರೆ ಎಂಬುದು ಮುಖ್ಯ ಆರೋಪವಾಗಿದೆ. ಸದ್ಯ ಈ ಪ್ರಕರಣ ಪಾವಗಡದಲ್ಲಿ ಸಂಚಲನ ಮೂಡಿಸಿದೆ. ಕೂಡಲೇ ಅಕ್ರಮ ಖಾತೆ ರದ್ದು ಮಾಡಿ ತಹಶೀಲ್ದಾರ್ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಗೌಡೇಟಿ ಪ್ರಭಾಕರ್ ಎಚ್ಚರಿಸಿದ್ದಾರೆ. ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭೂ ಮಾಫಿಯಾ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿನ ಯಾರ್ದೋ ಹೆಸರಿಗೆ ಖಾತೆ ಮಾಡ್ತಕ್ಕಂಥದ್ದು, ಯಾರ್ದೋ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ತಗೊಂಡ್ಬಂದು ಯಾರೋ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು 3 ದಾಖಲೆಗಳನ್ನು ನಿಮ್ಮ ಮುಂದೆ ಪ್ರಕಟ ಮಾಡ್ತೀನಿ. ನಾನು ದಾಖಲೆಗಳು ಹೇಗೆ ಬಂತು, ಹೇಗೆ ಸೃಷ್ಟಿ ಮಾಡಿಕೊಂಡ್ರು, ಅದು ಏನು ಸಂಬಂಧಪಡದೇ ಇರತಕ್ಕಂಥ ವ್ಯಕ್ತಿಗಳು. ಈ ಉದಾಹರಣೆಗೆ ಸೂರ್ಯಪ್ರಕಾಶ್ ಅವರ ಹೆಸರಿರ್ತಕ್ಕಂಥ ಜಮೀನನ್ನ ಪ್ರಭಾಕರ್ ಅನ್ನೋ ಖಾತೆ ಮಾಡ್ಕೊಳ್ಳೋದು. ಅವನಿಗೆ ಸಂಬಂಧನೇ ಪಟ್ಟಿರಲ್ಲ, ವಂಶವೃಕ್ಷ ಇಲ್ಲ, ಸಂಬಂಧಪಟ್ಟ ದಾಖಲೆ ಇಲ್ಲ, ಯಾವುದೇ ದೃಢೀಕರಣ ಇಲ್ಲ. ಸರ್ಕಾರ ನಿಯಮಾವಳಿ ಪ್ರಕಾರ ಏನೇನು ದಾಖಲೆ ತೊಗೊಂಡು ಮಾಡಬೇಕು ಖಾತೆ ಅಂತಿದೆ, ಅದು ಯಾವುದೂ ಇಲ್ಲ. ಇಲ್ಲಿನ ತಹಸೀಲ್ದಾರರು ಮತ್ತು ಕಂದಾಯ ಅಧಿಕಾರಿಗಳು ಇವೆಲ್ಲವನ್ನ ಗಾಳಿಗೆ ತೋರಿ ಯಾರು ಕಾಸು ಕೊಡ್ತಾನೆ ಅವನ ಪರವಾಗಿ ಖಾತೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ದಾಖಲೆಗಳು ನಿಮ್ಮ ಮುಂದೆ ದಾಖಲೆ ಪ್ರಚಿತಪಡಿಸ್ತೀನಿ. ಈಗ ನಾನು ಇದ್ರ ಮೇಲೆ ಖಾತೆಗೆ ಅರ್ಜಿ ಹಾಕ್ತಾನೆ ಅವನು. ಇದು ಯಾವುದೇ ದಾಖಲೆ ಇರೋದಿಲ್ಲ. ಈ ದಾಖಲೆಗೆ ನೋಡಿ, ಇಲ್ಲೊಬ್ಬ ಸಾಕ್ಷಿ ಆಗ್ತಾನೆ. ಇಲ್ಲಿ ಯಾರೋ ಪಿ ರಾಮಾಂಜನಪ್ಪ ಅಂತ ಒಬ್ಬ ಸಾಕ್ಷಿ ಹಾಕೋ ನೋಡಿ, ಅಂಜನಪ್ಪ ಅಂತ. ಇವನು ಈ ತಾಲ್ಲೂಕು ಘಟಕದ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷ. ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ. ಆಂಧ್ರ ಪ್ರದೇಶದ ವಂಶವೃಕ್ಷಕ್ಕೆ ಕಾಂಗ್ರೆಸ್ನ ತಾಲ್ಲೂಕು ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ಗ್ರಾಮಾಂತರ ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ವಿರುಪ್ ಸಮೃದ್ಧವನು ಏನ್ ಸರ್, ಹಾಗಲಕಾಯಿಗೆ ಬೇವಿನಕಾಯಿಯ ಸಾಕ್ಷಿ. ಅಲಿಯಾಸ್ ಮಾಡ್ಕೋತಾನೆ ನೋಡಿ. ಇನ್ನೊಬ್ಬ ನರಸಿಂಹ ಭಟ್ಲು ಅಂತ ಇರೋದನ್ನ ನರಸಿಂಹ 6ನೇ ವಂಶಾವಳಿ ಕೊಡ್ತಾನೆ. ಇವನು ಎಷ್ಟನೇ ವಂಶಾವಳಿ? 6 ತಲೆಮಾರಿನ ವಂಶಾವಳಿ ಕೊಡ್ತಾನೆ. ಈಗ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಈ ನರಸಿಂಹಮೂರ್ತಿ ಮಂಜೂರಾಗೋದು 65ರಲ್ಲಿ. 65ರಲ್ಲಿ ಮಂಜೂರಾತಿ ಆಗೋದು. ಇವನು ನರಸಿಂಹಮೂರ್ತಿಗೆ ಬಗರುಕಮಲ್ ಮಂಜೂರು ಆಗ್ತದೆ ಜಮೀನು. ಆದರೆ ಈಗನ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಹಾಗಾದ್ರೆ ಇವನಿಗೆ 150 ವರ್ಷ. ಸುಬ್ಬಾ ಭಟ್ಲಿಗೆ 150 ವರ್ಷದಿಂದ ಜಮೀನು ಮಂಜೂರಾಯ್ತಾ ಇವನಿಗೆ? ಕೇಳಿ ದಯವಿಟ್ಟು, ನೀವು ಮಾಧ್ಯಮದವ್ರು ಮಾತಾಡಬೇಕಿದ್ದನ್ನ. 150 ವರ್ಷದ ಹಿಂದಿನ ಇತಿಹಾಸ ತಗೊಂಡು ಬಂದು ಇದು ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಇವನೇ ಅಂತೇಳಿ ಫೇಕ್ ಡಾಕ್ಯುಮೆಂಟ್ ಮೇಲೆ ಖಾತೆಗೆ ಮೂವ್ ಮಾಡ್ತಾನೆ. ಈ ಗ್ರಾಮ ಆಡಳಿತಾಧಿಕಾರಿ ಮಾಯಿಗಯ್ಯ ಅನ್ನೋಂಥ ಅಯೋಗ್ಯ ಏನೂ ದಾಖಲೆ ಪರಿಶೀಲಿಸದೆ ಖಾತೆಗೆ ಮೂವ್ ಮಾಡ್ತಾನೆ. ನೋಡಿ VAO ವರದಿ ಸಂಬಂಧಪಟ್ಟವರಿಗೆ ನಮೂನೆ 21 ಜಾರಿ ಮಾಡ್ತಾನೆ. ಇವನು ಎಷ್ಟು ತಗೊಂಡಿದ್ದ? ಇವನು VA RI ಎಷ್ಟು ತಗೊಂಡಿದ್ದಾನೆ? ತಹಶೀಲ್ದಾರ್ಗೆ ಎಷ್ಟು ಶೇರ್ ಹೋಗಿದೆ ಇದರಲ್ಲಿ? ದಯವಿಟ್ಟು ಹೇಳ್ಬೇಕು. ತಾವು ಮಾಧ್ಯಮ ಮುಖಾಂತರ ದಯವಿಟ್ಟು ಸ್ಪಷ್ಟಪಡಿಸಬೇಕು ಇದನ್ನ. ನೋಡಿ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ವೈ ರವಿ ಅವರನ್ನು ಪ್ರಶ್ನಿಸಿದಾಗ ಪ್ರಕರಣ ತಕರಾರು ಅರ್ಜಿ ಬಂದಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನ್ಯಾಯಾಲಯದಲ್ಲಿದೆ. ಆದುದರಿಂದ ಇದರ ಬಗ್ಗೆ ನಾವು ಹೇಳಿಕೆ ಕೊಡುವುದು ಸೂಕ್ತವಲ್ಲ ಎಂದು ತಿಳಿಸಿದರು.